ನಮ್ಮ ಪಕ್ಷದ ರಾಷ್ಟ್ರೀಯ ಪರಮೋಚ್ಚ ನಾಯಕರು ರಾಹುಲ್ ಗಾಂಧಿ ಸರ್ ಬಿಜೆಪಿ ಮೇಲೆ ವೋಟ್ ಚೋರಿ ಆರೋಪ ಮಾಡ್ತಿದ್ರು. ಇವತ್ತು ಅದು ನಿಜವಾಗಿದೆ, ಪ್ರಾಕ್ಟಿಕಲ್ ಆಗಿ ಪ್ರೂವ್ ಆಗಿದೆ. ಬಿಜೆಪಿಯವರು ಮತಗಳ್ಳತನದಿಂದ MP ಎಲೆಕ್ಷನ್ ಗೆದ್ದಿರೋದು, ಬಿಜೆಪಿಯವರು ಕಳ್ಳತನದಿಂದ ಎಲೆಕ್ಷನ್ ಗೆದ್ದಿರೋದು. ಇವತ್ತು ಆಳಂದದಲ್ಲಿ ಬಿಜೆಪಿಯ ಮಾಜಿ ಶಾಸಕನ ಮನೆ ಮೇಲೆ SIT ರೈಡ್ ಆಗಿದೆ. ಆತ ಕೆಲವು ವೋಟರ್ ಲಿಸ್ಟ್ನ ಎತ್ಕೊಂಡೋಗಿ ಸುಟ್ಟಾಕಿದ್ದಾನೆ, ಅದನ್ನೊಂದು ಟಾಟಾ ACL ತಗೊಂಡೋಗಿ ನದಿಗೆ ಬಿಸಾಕಿದ್ದಾನೆ. ಇದೆಲ್ಲ ಬಿಜೆಪಿ ಮಾಜಿ ಶಾಸಕನ ಕೈವಾಡ ಎತ್ತಿ ಕಾಣಿಸ್ತಾ ಇದೆ. ಇದರ ಅರ್ಥ MP ಎಲೆಕ್ಷನಲ್ಲಿ ಬಿಜೆಪಿಯವರು ವೋಟ್ ಚೋರಿ ಮಾಡಿ ಕಳ್ಳತನದಿಂದ ಗೆದ್ದು ಇವತ್ತು ಕೇಂದ್ರದಲ್ಲಿ ಒಂದು ಅಪವಿತ್ರವಾದ ಸರ್ಕಾರವನ್ನು ರೂಪಿಸಿದ್ದಾರೆ. ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಾಡ್ತಿರೋ ಆರೋಪ ಏನಿದೆ ಅದು ಸತ್ಯ ಅಂತ ಇವತ್ತು ನಿನ್ನೆ SIT ದಾಳಿಯಿಂದ ಪ್ರೂವ್ ಆಗಿದೆ. ಸೊ ಬಿಜೆಪಿಯವರು ಕಳ್ಳರು, ಅವರಿಗೆ ಧೈರ್ಯವಾಗಿ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇಲ್ಲ. ಬಿಜೆಪಿಯವರು ಕಳ್ಳತನದಿಂದನೇ ಲೋಕಸಭೆ ಚುನಾವಣೆ ಗೆದ್ದಿರೋದಕ್ಕೆ ಇದು ಸಾಕ್ಷಿ.